ಹಲೋ ನಮಸ್ಕಾರ ಸ್ನೇಹಿತರೆ, ನಮ್ಮ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ತುಂಬ ದಿನಗಳಾದ ನಂತರ ಮತ್ತೆ ನಾನೀಗ ವೀಡಿಯೋಸನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ಸ್ವಲ್ಪಷ್ಟು ಗ್ಯಾಪ್ ಆಯಿತು ವೀಡಿಯೋಸ್ ಮಾಡಲಿಕ್ಕೆ ಮತ್ತು ಬ್ಲಾಗೆಲ್ಲ ಮಾಡಲಿಕ್ಕೆ. ಇದಕ್ಕೆ ಕೂಡ ತುಂಬ ಕಾರಣ ಇದೆ. ಆ ಕಾರಣ ಏನಂತ ನಾನು ಹೇಳ್ತೇನೆ. ಮೊದಲಿಂದಾಗಿ ಏನು ಕಾರಣ ಅಂದರೆ, ನಾನೀಗ MBA ಮಾಡ್ತಾ ಇದ್ದೇನೆ. 10 ವರ್ಷದ ನಂತರ ನಾನು MBA ಮಾಡುವಂಥ ಒಂದು ದೊಡ್ಡ ಸಾಧನೆಯನ್ನು ನಾನು ಇಟ್ಕೊಂಡಿದ್ದೇನೆ. ಅಂದರೆ ತುಂಬ ಆಸೆ ಇತ್ತು ನನಗೆ 10 ವರ್ಷದಿಂದ ಒಂದು MBA ಮಾಡಬೇಕಂತ. ಫೈನಲಿ ಒಂದು ನನ್ನ ಕನಸು ನನ್ನ ಸಾಗ್ತಾ ಉಂಟು. ಸೊ ಹಾಗಾಗಿ ಈಗ ಫಸ್ಟ್ ಇಯರ್ ನಾನು ಸೆಕೆಂಡ್ ಸೆಮಿಸ್ಟರಲ್ಲಿ ಇದ್ದೇನೆ. ಇದರಿಂದಾಗಿ ನನಗೆ ಟೈಮ್ ಕೂಡ ಸಿಗ್ತಾ ಇಲ್ಲ. ಮತ್ತೇನೆಂದರೆ ನನಗೆ ಕೆಲಸ ಮಾಡಿಕೊಂಡು ಮನೆಗೆ ಬಂದು ಪುನಃ ಬ್ಲಾಗ್ ಎಲ್ಲ ಮಾಡಲಿಕ್ಕೆ ಖಂಡಿತ ಟೈಮ್ ಇಲ್ಲ. ವೀಕೆಂಡಲ್ಲಿ ಫುಲ್ ನನಗೆ ಕ್ಲಾಸಸ್ ಇದೆ. ವೀಕೆಂಡಲ್ಲಿ ನಾನು MBA ಮಾಡ್ತಾ ಇದ್ದೇನೆ. ಇದರಿಂದಾಗಿ ನನಗೆ ತುಂಬ ವೀಡಿಯೋಸ್ ಎಲ್ಲ ಹಾಕಲಿಕ್ಕೆ ಸ್ವಲ್ಪ ಗ್ಯಾಪ್ ಬಂದಿದೆ. ಇನ್ನೊಂದು ಕಾರಣ ಏನಂದರೆ, ತುಂಬ ಬೇಸರದ ಸಂಗತಿ ಅಂದರೆ ನನ್ನ ಸ್ವಂತ ತಮ್ಮನೇ ನನ್ನಮ್ಮನ್ನು ಬಿಟ್ಟು ದೂರ ಹೋದ. ಇದರಿಂದ ಸ್ವಲ್ಪ ಬೇಸರದಿಂದ ನಾನು ವೀಡಿಯೋಸ್ ಮಾಡಲಿಲ್ಲ ನಾನು ವೀಡಿಯೋಸು. ಸೊ ಮನಸ್ಸಿಗೂ ಕೂಡ ತುಂಬ ಬೇಸರ ಇದೆ. ಆದರೆ ಏನು ಮಾಡೋದು, ಒಂದು ಲೈಫ್ ಎಲ್ರಿಗೂ ಒಮ್ಮೆ ಹೋಗಲಿಕ್ಕಿದೆ. ಸೊ ಅದನ್ನೆಲ್ಲ ಈಗ ಒಂದು ಸೈಡಲ್ಲಿಟ್ಟು ಈಗ ಪುನಃ ವೀಡಿಯೋಸನ್ನು ಮಾಡುವ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಸೊ ನೀವೆಲ್ಲರೂ ನನ್ನ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡ್ತೀರಂತ ಅಂದ್ಕೋತೇನೆ. ಈಗ ನೀವು ಕೇಳ್ಬೋದು, 10 ವರ್ಷದ ನಂತರ ನೀವು ಯಾಕೆ MBA ಮಾಡ್ತಾ ಇದ್ದೀರಾ ಅಂತ ಹೇಳಿ. ಖಂಡಿತವಾಗ್ಲೂ ಅಂದರೆ ನನಗೂ ಕೂಡ MBA ಮಾಡಬೇಕು ಅಂತ ಆಸೆ ಇತ್ತು. ಈಗ ಯಾಕೆ ಮಾಡ್ತಾ ಇದ್ದೇನೆ ಅಂದರೆ, ಈಗ ಸ್ವಲ್ಪ ನನಗೆ ಟೈಮ್ ಸಿಕ್ಕಿದೆ. ಅದೇ ನಾನು ಒಂದು ಪೊಸಿಷನ್ನಿಂದ ಇನ್ನೊಂದು ಪೊಸಿಷನ್ಗೆ ಜಂಪ್ ಮಾಡಬೇಕಾದ್ರೆ ಎಲ್ಲ ಕಡೆ MBA ಕೇಳ್ತಾ ಇದ್ದಾರೆ. ಅಂದರೆ ನನ್ನನ್ನು ನಾನೇ ಲೆವೆಲಪ್ ಮಾಡಬೇಕಾದ್ರೆ, ಗ್ರೇಡ್ ಸಿಗಬೇಕಾದ್ರೆ ನನಗೀಗ MBAದು ತುಂಬ ಅಗತ್ಯ ಇದೆ. ಅದಕ್ಕೋಸ್ಕರ ಒಂದು MBAವನ್ನು ಈಗ ಮಾಡ್ತಾ ಇದ್ದೇನೆ. ಸೊ ನೋಡುವ, ಮುಂದೆ ಲೈಫಲ್ಲಿ ಒಳ್ಳೆಯದಾಗ್ಬೋದು ಅಂತೇಳಿ ನಾನು ಅಂದ್ಕೋತೇನೆ. ನೀವು ಕೂಡ ನಿಮ್ಮ ಎಜುಕೇಷನಲ್ಲಿ ಗ್ಯಾಪ್ ಇದ್ದರೆ, ನಿಮಗೆ ಏನಾದರೂ ಕಂಪ್ಲೀಟ್ ಮಾಡಬೇಕು ಅಂತ ಇದ್ದರೆ ಖಂಡಿತ ಒಂದು ಇನಿಷಿಯೇಟಿವ್ ತಗೊಂಡು ಒಂದು ಮಾಡಿ. ಯಾಕಂದರೆ ತುಂಬ ಅಂದರೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ಒಂದು ಲೆವೆಲಪ್ ಮಾಡಲಿಕ್ಕೆ ಗ್ರೇಡಿಗೆ ನೀವು ಮುಟ್ಟಬೇಕಾದ್ರೆ. ನಾನು MBA ಮಾಡ್ತಾ ಇರೋದು ಸ್ಯಾಟರ್ಡೆ ಮತ್ತು ಸಂಡೇ ವೀಕೆಂಡ್ ಕ್ಲಾಸಸ್ಸಲ್ಲಿ. ಅದು ಯಾವ ಯೂನಿವರ್ಸಿಟಿಯಲ್ಲಿ ಅಂತೇಳಿ ನಾನು ನಿಮಗೆ ತಿಳಿಸ್ತೇನೆ. ಸೊ ಇವತ್ತು ಸಂಡೇ, ಇವತ್ತು ನಾನು ಪುನಃ ಕ್ಲಾಸಸ್ಸಿಗೆ ಹೋಗಬೇಕು. ಅದಕ್ಕೋಸ್ಕರ ಇವತ್ತು ನಾನು ಯಾವ ಯೂನಿವರ್ಸಿಟಿಯಲ್ಲಿ MBA ಮಾಡ್ತಾ ಇದ್ದೇನೆ ಅಂತೇಳಿ ನಿಮಗೆ ತಿಳಿಸ್ತೇನೆ. ಸೊ ಬನ್ನಿ ಹೋಗುವ. ಇತ್ತೀಚೆಗೆ ಈಗ ದುಬೈಯಲ್ಲಿ ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಡ್ರೈವ್ ಮಾಡಿದರೆ ತುಂಬ ಫೈನ್ ಎಲ್ಲ ಬರ್ತಾ ಇದೆ. ಸೊ ಹಾಗಾಗಿ ನನಗೆ ಈ ವಿಡಿಯೋಸನ್ನು ಸರಿಯಾಗಿ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಮೇಲಿನ ಮೇಲೆ ನಾನು ನಿಮಗೆ ಹೋಗುವ ಈ ಒಂದು ದಾರಿಯನ್ನು ತೋರಿಸ್ತಾ ಇದ್ದೇನೆ. ಇದು ಸಿಲಿಕಾನ್ OASISಲ್ಲಿ. ಇಲ್ಲಿ ಎಲ್ಲ ಯೂನಿವರ್ಸಿಟಿಯನ್ನು ನೀವು ಕೂಡ ನೋಡ್ಬೋದು. ಹೆಚ್ಚಾಗಿ ಎಲ್ಲ ಯೂನಿವರ್ಸಿಟಿ ಈ ಏರಿಯಾದಲ್ಲೇ ಇದೆ. ತುಂಬ ಶಾಂತವಾದ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಸೊ ನೋಡಿ, ಟ್ರಾಫಿಕ್ ಕೂಡ ಅಷ್ಟಾಗಿ ಇರುವುದಿಲ್ಲ ಈ ಏರಿಯಾದಲ್ಲಿ. ನನ್ನ ಮಗನ ಸ್ಕೂಲ್ ಕೂಡ ಇರೋದು ಇದೇ ಏರಿಯಾದಲ್ಲಿ. IIS DS ಅಂದರೆ ಇಂಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲು, ದುಬೈ ಸಿಲಿಕಾನ್ OASIS ಅಂತೇಳಿ. ಸೊ ಅವನು ಕೂಡ ಇದೇ ಏರಿಯಾಕ್ಕೆ ಸ್ಕೂಲಿಗೆ ಬರ್ತಾನೆ. ಸೊ ನನ್ನ ಯೂನಿವರ್ಸಿಟಿ ಕೂಡ ಇಲ್ಲೇ ಹತ್ತಿರದಲ್ಲೇ ಇದೆ. ಸೊ ನೋಡಿ, ನನ್ನ ಯೂನಿವರ್ಸಿಟಿ ಹತ್ರ ನಾನು ಬರ್ತಾ ಇದ್ದೇನೆ. ಸೊ ಅಲ್ಲಿ ನೋಡ್ತಾ ಇದ್ದೀರಲ್ವ, ಅದೇ ಬಿಲ್ಡಿಂಗ್ ನನ್ನ ಯೂನಿವರ್ಸಿಟಿ. ಸೊ ಗೊತ್ತಿದ್ದವ್ರು ಕಾಮೆಂಟ್ ಮಾಡಿ ಅದು ಯಾವ ಬಿಲ್ಡಿಂಗ್ ಅಂತೇಳಿ. ಸೊ ನಾನು ಹತ್ತಿರದಿಂದ ತೋರಿಸ್ತೇನೆ ಯಾವ ಯೂನಿವರ್ಸಿಟಿ ಅಂತೇಳಿ. ಅದು ನೋಡಿ, ಇದು ಮಣಿಪಾಲ್ ಯೂನಿವರ್ಸಿಟಿ. ಹೌದು, ನಾನು ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ನಾನು ವೀಕೆಂಡಲ್ಲಿ MBA ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಈಗ ನಾನು ಎಂಟ್ರೆನ್ಸಿಂದ ಈಗ ಯೂನಿವರ್ಸಿಟಿ ಕಡೆಗೆ ಹೋಗ್ತಾ ಇದ್ದೇನೆ. ಇನ್ನು ಸ್ವಲ್ಪ ನಾನು ಕ್ಯಾಂಪಸ್ ಈ ರೀತಿ ನಾನು ತೋರಿಸ್ತೇನೆ. ನನಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಲಿಕ್ಕೆ ಗೊತ್ತಿಲ್ಲ, ಬಿಡ್ತಾರಾ ಇಲ್ವಾ ಅಂತೇಳಿ. ಇದು ನಾನು ಬಿಲ್ಡಿಂಗ್ನ ಮೇಲ್ಗಡೆಯಿಂದ ನಾನೀಗ ಕ್ಯಾಪ್ಚರ್ ಮಾಡ್ತಾ ಇದ್ದೇನೆ. ನೋಡಿ, ಸರೌಂಡಿಂಗ್ ಈ ರೀತಿ ಕಾಣ್ತಾ ಇದೆ. ಈಗ ಸ್ವಲ್ಪ ಕ್ಲಾಸಿಗೆ ನಮಗೆ ಬ್ರೇಕ್ ಸಿಕ್ತು. ಈಗ ಕ್ಲಾಸಸ್ಸನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೇನೆ. ಇನ್ನು ಮನೆಯಲ್ಲಿ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಆಲ್ರೆಡಿ ಕುಕ್ಕರಲ್ಲಿ ರೈಸಿಗೆ ಇಟ್ಟಿದ್ದೇನೆ. ಹಾಗೆಯೇ ಇಲ್ಲಿ ಮೀನನ್ನೆಲ್ಲ ತೆಗೆದು ನೀರಲ್ಲಿ ಹಾಕಿಟ್ಟಿದ್ದೇನೆ. ಸೊ ಇನ್ನು ಇದನ್ನು ಪದಾರ್ಥ ಮಾಡಬೇಕು. ನಮಗೆ ನೋಡಿ, ಕೊಕೊನೆಟ್ ಈ ರೀತಿ ಪ್ಯಾಕ್ ಸಿಗ್ತದೆ. ಇದು ಐಸ್ ಬಿಡಲಿಕ್ಕೆ ಅಂತ ನಾನೀಗ ಹೊರಗಡೆ ಇಟ್ಟಿದ್ದೇನೆ. ಸೊ ಇನ್ನು ಇದನ್ನು ಈಗ ಪದಾರ್ಥ ಮಾಡಬೇಕು. ಈ ಕೆಲಸ ಈಗ ಸ್ಟಾರ್ಟ್ ಮಾಡ್ತೇನೆ ನಾನು.
ಊಟೆಲ್ಲ ಆಯ್ತಾಯ್ತಾ. ಇದು ನೋಡಿ ಸೀತಾಫಲ. ದುಬೈಯಲ್ಲಿ ಸೀತಾಫಲ ಸಿಗೋದಿಲ್ಲ ಅಂತ ಹೇಳ್ತಾರೆ. ನೋಡಿ ಎಷ್ಟು ದೊಡ್ಡ ಸೀತಾಫಲ ಅಂತ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಸೀತಾಫಲ. ಯಾರಿಗೆಲ್ಲ ಇದಿಷ್ಟ ಅಂತೇಳಿ ತಿಳಿಸಿ ನನಗೆ ಕಾಮೆಂಟಲ್ಲಿ. ನೋಡಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ. ಸೊ ನಾನೀಗ ಹೋಗಿ ತಿಂತೇನೆ ಇದನ್ನು. ಮತ್ತು ಇಲ್ಲಿ ನೋಡಿ ಚಿಕ್ಕು. ಮತ್ತು ಇದು ನೋಡಿ, ಇದು ನನಗೂ ಕೂಡ ಗೊತ್ತಿಲ್ಲ ಏನಂತೇಳಿ. ತಂದಿದ್ದೇವೆ ಟೇಸ್ಟ್ ಮಾಡುವ ಅಂಥೇಳಿ. ಸೊ ತೋರಿಸ್ತೇನೆ ನೋಡಿ, ಹೀಗಿದೆ. ಫಸ್ಟ್ ಟೈಮ್ ನಾನು ಈಗ ಟೇಸ್ಟ್ ಮಾಡ್ತಾ ಇರೋದು. ನೋಡುವ ಹೇಗಿದೆ ಅಂತ. ನೋಡಿ ಇದರ ಕವಚ ತೆಗೆಯುವಾಗ ಒಳಗಡೆಯಿಂದ ಹೀಗಿದೆ. ನೋಡಿ ಈ ರೀತಿ ಕಾಣ್ತದೆ ಆಯಿತಾ. ಇದನ್ನೀಗ ಟೇಸ್ಟ್ ಮಾಡಿ ನೋಡಬೇಕು ಹೇಗಿದೆ ಅಂತ. ಇದನ್ನ ಫಸ್ಟ್ ಟೈಮ್ ನಾನು ತಿನ್ನೋದು. ಸೊ ನೋಡುವ ಟೇಸ್ಟ್ ಮಾಡಿ ಹೇಗಿದೆ ಅಂತ. ಸ್ವೀಟ್ ಆಗಿದೆ. ಅದರ ನೋಡಿ ಇಷ್ಟು ದೊಡ್ಡ ಬೀಜ ಕೂಡ ಇದೆ ಅದರಲ್ಲಿ. ನಿಮಗೆ ಯಾರಿಗೆ ಗೊತ್ತಿದ್ದರೆ ಈ ಫ್ರೂಟ್ಸ್ ಏನು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ನನಗೆ ಇದು ಏನು ಅಂತ. ನಾವು ಕೂಡ ಫಸ್ಟ್ ನೋಡೋದು ಮತ್ತು ಫಸ್ಟ್ ಟೇಸ್ಟ್ ಮಾಡ್ತಾ ಇರೋದು ಇದನ್ನು. ಇದರಲ್ಲಿ ಒಂದು ಫುಲ್ಲು ಡಬ್ಬ ಇತ್ತು. ನನ್ನ ಹಸ್ಬೆಂಡ್ ಎಲ್ಲ ನೋಡಿ ಖಾಲಿ ಮಾಡಿ ಇಷ್ಟು ಇಟ್ಟಿದ್ದಾರೆ ಈಗ. ನೋಡಿ ಅಷ್ಟನಿಗೆ ಎಷ್ಟು ಡಾಲರ್ ಬಂದಿದೆ ಅಂತ. ಎಂಥ ಬಿಸ್ನೆಸ್ ಮಾಡ್ತೀಯಾ ಅಷ್ಟನ್ನೇ, ಎಷ್ಟು ಡಾಲರ್ ಬರಲಿಕ್ಕೆ? ಎಂಥ ಬಿಸ್ನೆಸ್ ಮಾಡ್ತಿ? ಎಷ್ಟು ಡಾಲರ್ ಬಂದಿದೆ ನಿಮಗೆ? ಕಾಪಿ ಬಂದಿದೆ. ಮನಿ ಮೇಕಿಂಗ್ ಮಿಷಿನ್ ಯು ಹ್ಯಾವ್? ಹೌ ಮೆನಿ ಡಾಲರ್ಸ್ ಯು ಹ್ಯಾವ್? ಆಲ್ $100? ಓ ಮೈ ಗಾಡ್. ನೋಡಿ ಅಷ್ಟೇ ಹೀಗೆ ಜೋಡಿಸಿಟ್ಟಿದ್ದಾನೆಲ್ಲ ಡಾಲರ್ಸಲ್ಲಿ. ಕಾಣ್ತಾ ಇದೆಯಾ? ಎಲ್ಲ $100 ಅಷ್ಟೇನಿದು. From where you got Aston? Show. Oh, you have money making machine, huh? It's money gun. Money gun, huh? ಮನಿ ಪ್ರಿಂಟ್ ಆಗ್ತಾ ಉಂಟು ಅಷ್ಟನ್. ಇದು ನೋಡಿ ಇಲ್ಲೆಲ್ಲ ಪ್ರಿಂಟ್ ಮಾಡಿ ಹಾಕಿದ್ದಾನೆ ಈಗ ಬೆಡ್ ಮೇಲೆ. ಇವತ್ತು ನಾವು ಅರ್ಜೆಂಟಾಗಿ ಕಾರು ವಾಷಿಂಗಿಗೆ ತರಬೇಕಾಯಿತು. ಯಾಕೆ ಗೊತ್ತಾ, ನಾನು ಆಫೀಸಿಂದ ಬರಬೇಕಿದ್ರೆ ಅಲ್ಲಿ ಜಬಲಲ್ಲಿ ನಮ್ಮ ಎಕ್ಸಿಟಲ್ಲಿ ಬ್ರಿಡ್ಜ್ ಮೇಲಿಂದ ಕನ್ಸ್ಟ್ರಕ್ಷನ್ ಕೆಲಸ ಆಗ್ತಾಯಿತ್ತು. ಅಲ್ಲಿ ಏನೋ ಸ್ಪ್ರೇ ಪೇಂಟ್ ಮಾಡ್ತಾಯಿದ್ರು. ಅದೆಲ್ಲ ನನ್ನ ಕಾರ್ ಮೇಲೆ ಹರಡಿದೆ. ಹಾಗಾಗಿ ಬೇಗ ಅದನ್ನು ವಾಶ್ ಮಾಡಿ ತೆಗೆಯುವ ಅಂತೇಳಿ ನಾನು ಕಾರನ್ನು ಇವತ್ತು ವಾಶ್ ಮಾಡಲಿಕ್ಕೆ ತಂದಿದ್ದೇನೆ. ಸೊ ನೋಡಬೇಕು ಅದು ಹೋಗ್ತದಾ ಇಲ್ವಾ ಅಂತ ನಮಗೆ ಸಹ ಗೊತ್ತಿಲ್ಲ. ಕಾರ್ ವಾಶ್ ಮಾಡಿ ಎಲ್ಲ ಈಗ ಆಯಿತು. ಇನ್ನು ಮನೆಗೆ ಹೋಗ್ತಾ ಇದ್ದೇನೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಟೇಕ್ ಕೇರ್.